ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಗಾಡಿ ಮೇಲಿಲ್ಲ, ನಾನು ಮನೇಲಿದ್ದೀನಿ. ಸೊ ಸರ್ವಿಸ್ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಯಾಕೆ ಅಂತಂದರೆ, ಸರ್ವಿಸ್ ಮಾಡಿದ ತಕ್ಷಣ ಜನ ಶೋರೂಮಿಂದ ಆಚೆ ಬಂದ ತಕ್ಷಣ ರಿವ್ಯೂ ಕೊಟ್ಬಿಡ್ತಾರೆ. ಸರ್ವಿಸ್ ಆದ ತಕ್ಷಣ ಏನು ಇಂಜಿನ್ ಸೂಪರ್ ಸ್ಮೂತ್ ಇದೆ, ಗಾಡಿ ಬ್ರೇಕಿಂಗು ಅದ್ಧೂರಿಯಾಗಿದೆ, ತುಂಬ ರಿವ್ಯೂಸ್ ನೋಡಿದ್ದೀನಿ. ಸೊ ಸರ್ವಿಸ್ ಆದ ತಕ್ಷಣ ಏನೂ ಗೊತ್ತಾಗಲ್ಲ. ಒಂದು 20-30-40 ಕಿಲೋಮೀಟರ್ಸ್, ಮಿನಿಮಮ್ ಒಂದು 50 ಕಿಲೋಮೀಟರ್ಸ್ ಆದರೂ ಓಡಿಸ್ಲೇಬೇಕು. ಓಡಿಸಾದ್ಮೇಲೆ ಅದು ಹೇಗಿದೆ ಎಕ್ಸ್ಪೀರಿಯನ್ಸು, ಏನಾದರೂ ಚೇಂಜಸ್ ಇದೆಯಾ ಅಥವಾ ಹಾಗೆ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ನನ್ನ ಹತ್ರ ಸರ್ವಿಸ್ದು ಲೀಸ್ಟ್ ಇದೆ, ಸರ್ವಿಸ್ ಮಾಡಿಸಿದ್ದು. ಸೊ ಒಂದೊಂದು ತಿಳ್ಕೊಳ್ಳಿ, ಫ್ರೀ ಸರ್ವಿಸ್ ಅಂತ ಏನೂ ಇಲ್ಲ, ಎಲ್ಲದಕ್ಕೂ ಚಾರ್ಜ್ ಮಾಡ್ತಾರೆ. ಓಕೆನಾ? ಸೊ 1567 ರುಪೀಸ್ ಆಗಿದೆ ಸರ್ವಿಸ್ಗೆ. ಸೊ ಇದರಲ್ಲಿ ಏನಂತಂದರೆ, ಆಲ್ಮೋಸ್ಟು ಚೈನ್ ಲೂಬು ಮತ್ತು ಚೈನ್ ಏನಿದೆ ಕ್ಲೀನರ್ ಕಿಟ್ನ ಯೂಸ್ ಮಾಡಿದ್ದಾರೆ. 128 ರುಪೀಸು. ಲಿಕ್ವಿಗನ್ ಏನಂತ ಇದೆ ಕಂಪನಿದು ಇಂಜಿನ್ ಆಯಿಲ್ ಯೂಸ್ ಮಾಡಿದ್ದಾರೆ. ಸೊ 10W4050 ಯೂಸ್ ಮಾಡಿರೋದು, ಅದನ್ನ ನೀವು ಬೇರೆನೂ ತೊಗೊಬೋದು. ಅದಾದಮೇಲೆ ಫಸ್ಟ್ ಸರ್ವಿಸ್ ಕಿಟ್ ಅಂದ್ಬಿಟ್ಟು ಹಾಕ್ತಾರೆ. ಬೇಸಿಕ್ಲಿ ಏನಂತಂದರೆ, ಇಂಜಿನ್ ಆಯಿಲ್ ಫಿಲ್ಟರ್ ಏನಿರುತ್ತೆ ಅದು, ಮತ್ತು ಕೆಳಗಡೆ ಏನಿರುತ್ತೆ ರಬ್ಬರ್ ಏನೋ ಕೇಸಿಂಗ್ ಬರುತ್ತಲ್ಲ ಆ ಫಿಲ್ಟರ್ಗೆ, ಅದೆಲ್ಲ ಚೇಂಜ್ ಮಾಡಿದ್ದಾರೆ. ಆಮೇಲೆ ಕನ್ಸ್ಯೂಮೇಬಲ್ಸ್ ಅಂದ್ಬಿಟ್ಟು 118 ರುಪೀಸ್ ಆಗುತ್ತೆ. ಸೊ ಇಷ್ಟೇ, ಏನೊಂದು ವಾಶ್ ಎಕ್ಸ್ಟ್ರಾ ಫ್ರೀ ಸಿಕ್ಕಿರ್ಬೋದು, 150 ರುಪೀಸ್ ವಾಶ್ ಅಷ್ಟೇ, ಬೇರೆ ಏನೂ ಚೇಂಜಸ್ ಇಲ್ಲ. ಸೊ ಇಷ್ಟು ದುಡ್ಡು ಕೊಟ್ಟು 1550, 560, 1600 ರುಪೀಸ್ ಅಂತಲೇ ಇಟ್ಕೊಳ್ಳಿ. ಸೊ ಇಷ್ಟು ಕೊಟ್ಬಿಟ್ಟು ಏನಾದ್ರು ಡಿಫ್ರೆನ್ಸ್ ಇದೆಯಾ ಫಸ್ಟ್ ಸರ್ವಿಸ್ ಆದಮೇಲೆ ಅಂತಂದರೆ, ಸೊ ಒಂದು ಮಟ್ಟಿಗೆ ಗಾಡಿ ಹೀಟ್ ಆಗೋದು ಕಡಿಮೆ ಆಗಿದೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಗಾಡಿ ಹೀಟು ಅಷ್ಟು ಆಗ್ತಿಲ್ಲ ಫಸ್ಟ್ ಸರ್ವಿಸ್ ಆದಮೇಲೆ. ಸೊ ಇಂಜಿನ್ ನಾಯ್ಸು ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಯಾಕೆ ಅಂತ ಗೊತ್ತಿಲ್ಲ, ಬಟ್ ಒಂದಂತೂ ಹೇಳ್ತೀನಿ, ಈ ಇಂಜಿನ್ ಹಳೆ ಇಂಜಿನ್ ಅಲ್ಲ. ಸೊ ಇದರಲ್ಲಿ ಟ್ಯಾಪೆಟ್ ನಾಯ್ಸ್ ಅಂತ ಆ ಲೆವೆಲ್ಗೆ ಹಳೆ ಇಂಜಿನ್ ಥರ ಬರಲ್ಲ, ಟಕ್ ಟಕ್ ಅಂತ ನನಗಂತೂ ಬಂದಿಲ್ಲ. ಸೊ ಏರ್ ಇಂಟೇಕ್ ಏನಿದೆ ಅದು ಟ್ಯಾಂಕ್ ಅಂಡರ್ ಪ್ಲೇಸ್ ಮಾಡಿದ್ದಾರೆ ಬೆಲಿ. ಸೊ ಏನಂತಂದರೆ, ಏರ್ ಇಂಟೇಕ್ ಬಂದು ಸ್ವಲ್ಪ ಜಾಸ್ತಿನೇ ಏರ್ ಕನ್ಸ್ಯೂಮ್ ಮಾಡೋ ರೀತಿಲಿದೆ. ಅದಕ್ಕೆ ಹೈಯರ್ RPM ತನಕ ರೆವ್ ಆಗುತ್ತೆ ಇಂಜಿನ್ನು. ಸೊ ಹಳೇದ್ರಲ್ಲಿ ನೋಡಿದ್ರೆ ವೆರಿ ಮಿನಿಮಲ್ ಏರ್ ಇಂಟೇಕ್ ಆಪ್ಷನ್ಸ್ ಇತ್ತು. ಸೊ ಅದು ಬಂದು ಲಿಟ್ರಲಿ ಸ್ಮಾಲ್ ಓಪ್ನಿಂಗ್ ಕೊಟ್ಟಿದ್ರು, ಅದರಿಂದ ಏರ್ ಇಂಟೇಕ್ ಆಗ್ತಾಯಿತ್ತು. ಸೊ ನೀವು ನೋಡ್ಬೋದು ಸೂಪರ್ ಬೈಕ್ಸ್ ಮತ್ತು ಯಾವುದು ಹೈ ರೆವಿನ್ ಇಂಜಿನ್ ಬೈಕ್ಗಳಿರುತ್ತೆ ಅದಕ್ಕೆ ಏರ್ ಇಂಟೇಕ್ ಫ್ರಂಟಲ್ಲಿರುತ್ತೆ. ಸೊ ಫ್ರಂಟಲ್ಲಿ ಯಾಕಿರುತ್ತೆ ಅಂತಂದರೆ, ಆಬ್ವಿಯಸ್ಲಿ ಏರ್ ಆಟೋಮೆಟಿಕ್ಲಿ ಇನ್ವರ್ಡ್ಸು ಫ್ಲೋ ಆಗ್ತಾ ಇರುತ್ತೆ, ಜೊತೆಗೆ ಏರ್ ಇಂಟೇಕ್ ಈಸಿ ಆಗುತ್ತೆ ಬ್ಯಾಕ್ವರ್ಡ್ಸ್ಗಿಂತ. ಸೊ ಹಾಗಾಗಿ ಇದಕ್ಕೂ ಅಷ್ಟೇ ಫ್ರಂಟಿಂದನೇ ಏರ್ ಇಂಟೇಕ್ ಆಗುತ್ತೆ. ಬಟ್ ಆ ರೀತಿ ಸೂಪರ್ ಬೈಕ್ಸಲ್ಲಿ ಅಥವಾ ಬೇರೆ ರೇಸಿಂಗ್ ಬೈಕ್ಸಲ್ಲಿ ಇರೋ ಥರ ಏರ್ ಇಂಟೇಕ್ ಇಲ್ಲದೆ ಇದ್ದರೂ ಒಂದು ಮಟ್ಟಿಗೆ ಏರ್ ಇಂಟೇಕ್ ಹಳೇದಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ಏರ್ ಇಂಟೇಕ್ ಸೌಂಡ್ ಕೂಡ ಜಾಸ್ತಿ ಬರುತ್ತೆ. ಸೊ ಇನ್ನೊಂದು ಕಾರಣ ಇದಕ್ಕೆ ಯಾಕೆ ಅಂತಂದರೆ, ಕ್ಯಾಟಲಿಟಿಕ್ ಕನ್ವರ್ಟರ್ ಏನಿದೆ ಅದು ಒಂದು ಮಟ್ಟಿಗೆ ಆಚೆ ಹೋಗುವಂಥ ಏನಿದೆ ಈಗ ಕಂಬಸ್ಟ್ ಆಗಿರೋಂಥದ್ದು ಗ್ಯಾಸಸ್ನ ಎಕ್ಸಾಸ್ಟಿಂದ, ಸೊ ಅದು ತಡೆದು ಆಮೇಲೆ ಕಳಿಸುತ್ತೆ. ಸೊ ಏನಾದರೂ ನೀವು ಬೆಂಡ್ ಪೈಪ್ ಏನಾದ್ರು ಹಾಕ್ಸ್ಕೊಂಡ್ರೆ, ನಾನು ಒಂದು ವಿಡಿಯೋದಲ್ಲಿ ನೋಡಿದೆ, ಡೆಲ್ಲಿ ಕರೋಲ್ ಬಾಗಲ್ಲಿ ಆಲ್ರೆಡಿ 1 ಮಂತ್ ಆದ ತಕ್ಷಣವೇ ಬಿಟ್ಬಿಟ್ಟಿದ್ರು ಇದನ್ನೆಲ್ಲ. ಸೊ ಬೆಂಡ್ ಪೈಪ್ ಇನ್ಸ್ಟಾಲ್ ಮಾಡಿಸಿದ್ರು ಒಬ್ಬರು. ಸೊ ಬೆಂಡ್ ಪೈಪ್ ಹಾಕ್ಸೋದ್ರಿಂದ ಒಂದು ಮಟ್ಟಿಗೆ ನಾಯ್ಸ್ ಕಡಿಮೆ ಆಗುತ್ತೆ. ಬಟ್ ಇಂಜಿನ್ ಮೇಲೆ ಅದೆಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಅಥವಾ ನಾರ್ಮ್ಸ್ ಮೇಲೆ ಏನು ಬೀಳುತ್ತೆ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇನ್ನೂ ಇಲ್ಲ. ಸೊ ಆಬ್ವಿಯಸ್ಲಿ ಅದು ಅಲೋ ಇಲ್ಲ, ಇಲ್ಲೀಗಲ್. ಬಟ್ ಇಂಜಿನ್ ಮೇಲೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಸದ್ಯಕ್ಕಂತೂ ಅದನ್ನ ಚೇಂಜ್ ಮಾಡಿಸಲ್ಲ. ಮೇ ಬಿ ಇನ್ ಫ್ಯೂಚರ್ 1.5-2 ಇಯರ್ಸ್ ಆದಮೇಲೆ ಪ್ಲ್ಯಾನ್ ಮಾಡೋಣ. ಸೊ ಸದ್ಯಕ್ಕೆ ಬೇಡ ಅಂತ. ಓಕೆ, ಸೊ ಕಮಿಂಗ್ ಟು ದ ಟಾಪಿಕ್ ಬ್ಯಾಕ್. ಸೊ ಇಂಜಿನ್ ರಿಫೈನ್ಮೆಂಟಲ್ಲಿ ನನಗೇನಷ್ಟು ಕಾಣಿಸಿಲ್ಲ. ಆಬ್ವಿಯಸ್ಲಿ ಫಸ್ಟ್ ಸರ್ವಿಸ್ ಮಾಡಿಸ್ಲೇಬೇಕು, ಬಿಕಾಸ್ ಇಂಪ್ಯೂರಿಟೀಸ್ ಇರುತ್ತೆ. ಸೊ ಇಂಜಿನ್
ಹೊಸದಾಗಿರೋದ್ರಿಂದ ಒಳಗೆ ಪಾರ್ಟಿಕಲ್ಸ್ ಏನಿದೆ ಅದು ಏನು ವೆಹಿಕಲ್ ಓಡಾದ್ಮೇಲೆ ಕಲೆಕ್ಟ್ ಆಗಿರುತ್ತೆ, ಮೆಟಲ್ ಏನಿರುತ್ತೆ ಅದೆಲ್ಲ ಫ್ರಿಕ್ಷನ್ ಆಗಿ, ಸೊ ಅದು ರಿಮೂವ್ ಆಗುತ್ತೆ. ಸೊ ಚಾನ್ಸಸ್ ಆರ್ ಸೆಕೆಂಡ್ ಸರ್ವಿಸ್ ತನಕ ಇನ್ನೂ ಒಂಚೂರು ಉಳ್ಕೊಂಡಿರ್ಬೋದು. ಬಿಕಾಸ್ ಇಂಜಿನಲ್ಲಿ 150 to 200 ml ಆಯಿಲ್ ಇದ್ದೇ ಇರುತ್ತೆ. ನೀವು ಎಷ್ಟೇ ಖಾಲಿ ಮಾಡಿದ್ರು, ಇಂಜಿನ್ ಫ್ಲಶ್ ಉಳ್ಕೊಳ್ಳುತ್ತೆ ಅದರೊಳಗೆ. ಸೊ ಅಷ್ಟಿದ್ದೇ ಇರುತ್ತೆ ಇಂಜಿನ್ ಒಳಗೆ, ಪೂರ್ತಿ ಅಂತೂ ತೆಗಿಯೋಕ್ಕಾಗಲ್ಲ. ಹಾಗಾಗಿ ಸೊ ಚಾನ್ಸಸ್ ಆರ್ ಸೆಕೆಂಡ್ ಸರ್ವಿಸ್ ತನಕನೂ ಉಳ್ಕೋಬೋದು. ಬಟ್ ಸದ್ಯಕ್ಕೆ ನನಗೆ ಅಷ್ಟೇನು ಡಿಫ್ರೆನ್ಸ್ ಇಲ್ಲ, ಎಕ್ಸೆಪ್ಟ್ ಹೀಟಿಂಗ್ ಇಶ್ಯೂ ಕಡಿಮೆ ಆಗಿದೆ. ಓಕೆನಾ. ಆಮೇಲೆ ಬಂದು ನನಗೆ ಫ್ರಂಟ್ ಕೋನ್ಸೆಟ್ ಹತ್ರ ಸ್ವಲ್ಪ ನಾಯ್ಸ್ ಬರ್ತಾಯಿತ್ತು, ನಾನು ಟೈಟ್ ಮಾಡಿಸ್ಕೊಂಡಿದ್ದೀನಿ. ಸೊ ಇಷ್ಟೇ ಗೈಸ್, ಇಷ್ಟು ಬಂದು ನನ್ನ ಫಸ್ಟ್ ಸರ್ವಿಸ್ ರಿವ್ಯೂ. ಒಂದು ಸ್ಕ್ರೀನ್ಶಾಟ್ ಮತ್ತು ಗಾಡಿಯಲ್ಲಿ ಸರ್ವಿಸ್ ಮಾಡಿಸ್ಬೇಕಾದ್ರೆ ಆಯಿಲ್ ಚೇಂಜ್ ಮಾಡಿಸಿದ್ದು ವಿಡಿಯೋ ಹಾಕ್ತೀನಿ ಲಾಸ್ಟಲ್ಲಿ ನೋಡಿ. ಸೊ ಸರ್ವಿಸ್ದು ಏನಿದೆ ನನ್ನ ಹತ್ರ ಸ್ಲಿಪ್ಪು ಅದನ್ನು ಅಪ್ಲೋಡ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ. ಸೊ ಅದನ್ನು ನೋಡ್ಬೋದು ನೀವು ಒಂದ್ಸತಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ. ಎಷ್ಟು 2.5 ಲೀಟರಾ? 2.5 ಅಲ್ಲ, 2.5. ಸರ್ ಅವ್ರು ನಡೆದ ಹೇಳಿದ್ರಾ?